ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಿಡ್ನಾಪ್ ಕೇಸ್ ಬಳಿಕ ಮತ್ತೆ ರೇವಣ್ಣಗೆ ಎದುರಾಗಿದ್ದ ಸಂಕಷ್ಟ ಜಸ್ಟ್ ಮಿಸ್ ಆಗಿದೆ. ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಬಂಧನದ ತೂಗುಗತಿಯಿಂದ ಪಾರಾಗಿದ್ದಾರೆ. ಇತ್ತ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಹೈಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಇದೆ. ಇನ್ನು ಸಂತ್ರಸ್ತೆಯನ್ನ ಬಿಟ್ಟು ಕಳುಹಿಸಿ ಹುಡುಕಾಡ್ತಾ ಇದೆ. ಮಾಜಿ ಸಚಿವ ರೇವಣ್ಣಗೆ ದೇವರಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆ ಹೆಚ್ಚು. ಪೆನ್ ಡ್ರೈವ್ ಪುರಾಣದಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಿಸ್ತಾ ಇರೋ ರೇವಣ್ಣ ಅವಿಶ್ರಾಂತವಾಗಿ ದೇಗುಲ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಇತ್ತ ಜೈಲಿಂದ ಬಂದು 3 ದಿನ ಆದರೂ ಕೂಡ ರೇವಣ್ಣ ಭೇಟಿಗೆ ಭವಾನಿ ಆಗಮಿಸಿಲ್ಲ ಅನ್ನೋದು ಇಂಟ್ರೆಸ್ಟಿಂಗ್. ನೇಹಾ ಬಳಿಕ ಅಂಜಲಿ, ಹುಬ್ಬಳ್ಳಿಯ ಹತ್ಯಾ ಸರಣಿಗೆ ಜನಾಕ್ರೋಶ ವ್ಯಕ್ತವಾಗಿದೆ. ನ್ಯಾಯ ಕೊಡಿ, ಇಲ್ಲದೆ ಇದ್ರೆ ಅವನನ್ನ ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಸರ್ಕಾರಕ್ಕೆ ಸೋದರಿಯರು ಸವಾಲು ಹಾಕಿದ್ದಾರೆ. ಇನ್ನು ಅಂಜಲಿ ನಿವಾಸಕ್ಕೆ 3000 ಮಠದ ಶ್ರೀಗಳು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಪರಿಷತ್ ಚುನಾವಣೆ ಯಾಕೋ ಮೈತ್ರಿಕೂಟಕ್ಕೆ ಸೆರಗಿನ ಕೆಂಡವಾಗಿದೆ. ದಳ ವಿರುದ್ಧ ಬಂಡೇಳೋದಕ್ಕೆ ಯತ್ನಿಸಿದ ಶ್ರೀಕಂಠೇಗೌಡಗೆ ಸಮಯವೇ ಅಂಕುಶ ಹಾಕಿದೆ. ತಳ್ಳಾಟ ನೂಕಾಟದಿಂದ ಹೈಡ್ರಾಮಾ ಸೃಷ್ಟಿಯಾಯಿತು. ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಅಮರನಾಥ್ಗೆ ಸಜ್ಜನ್ ಸಂಕಟ ತಂದೊಡ್ಡಿದ್ದಾರೆ. ಮುಂಗಾರಿನ ಅಭಿಷೇಕಕ್ಕೆ 15 ದಿನ ಬಾಕಿ. 31ರಂದು ಕೇರಳಕ್ಕೆ ಮಾನ್ಸೂನ್ ಆಗಮನ ಆಗ್ತಾ ಇದೆ. ಇತ್ತ ರಾಜ್ಯದಲ್ಲಿ ಮುಂದಿನ 4 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಕೊಟ್ಟೂರು ನಿಲ್ದಾಣದಲ್ಲಿ ತಾಯಿ ಮಗು ಜಸ್ಟ್ ಮಿಸ್ ಆಗಿದ್ದಾರೆ. ಮಳೆಗೆ ಅರಣ್ಯಚರ ಸಂಭ್ರಮಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.